ನೋಡಿ, ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ಕಾವಲಿರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಹೇಳ್ತಾ ಇದ್ವಿ. ಘಟಸರ್ಪದ ಕಾವಲಾಗಿರಬಹುದು ಅಥವಾ ಆ ಊರಿನವರೇ ಹೇಳ್ತಾ ಇರೋ ಹಾಗೆ ಕೋಣದ ಕಾವಲು, ಏಳೆಹೆಡಿ ಸರ್ಪದ ಕಾವಲು, ಹೀಗೆ ಅನೇಕ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ವಿ. ಇವತ್ತು ಕೂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆಶ್ಚರ್ಯಕರ ಘಟನೆಯೂ ಕೂಡ ಅಲ್ಲಿ ನಡೀತಂತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯೊಂದು ಪತ್ತೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಬಂಗಾರ ಸಿಕ್ಕ ಬೆನ್ನಲ್ಲೇ ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಉತ್ಖನನ ಆರಂಭ ಆಗಿದೆ. ಕಾರಣ ಆ ಊರಿನವರು ಹೇಳ್ತಾ ಇರೋದು, ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಅಪಾರ ಪ್ರಮಾಣದ ಸಂಪತ್ತು ಇರಬಹುದು, ನಿಧಿ ಇರಬಹುದು ಅಂತ. ಮೊದಲಿನ ಹಿರಿಯರು ಆ ರೀತಿ ಹೇಳ್ತಾ ಇದ್ರಂತೆ, ಈಗ ಇರುವಂತಹ ಯಜಮಾನರು ಆ ರೀತಿ ಹೇಳ್ತಾ ಇರೋದ್ರಿಂದ ಪುರಾತತ್ವ ಇಲಾಖೆ ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬಂದು ಅಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಆರಂಭವೂ ಆಗಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಉತ್ಖನನ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಚಿನ್ನದ ನಿಧಿ ಪತ್ತೆಯಾದ ಸ್ಥಳದ ಸುತ್ತಮುತ್ತಲೂ ಕೂಡ ಉತ್ಖನನ ನಡೆಯುತ್ತೆ. ಶ್ರೀ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯೂ ಕೂಡ ಉತ್ಖನನ ಈಗ ನಡೀತಾ ಇದೆ. ರಿತ್ತಿಯವರ ಕುಟುಂಬ ಅಲ್ಲಿ ಏನು ಅವರು ಪಾಯ ತೆಗೆಯುವಾಗ ನಿಧಿ ಸಿಕ್ತೋ ಅಲ್ಲಿ ಸುತ್ತಮುತ್ತಲೂ ಕೂಡ ಉತ್ಖನನ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ನಿಧಿಗಾಗಿ ಉತ್ಖನನ ನಡೆಯುವಾಗಲೇ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಏನ್ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ, ಉತ್ಖನನ ಕಾರ್ಯ ನಡೆಯುವ ಜಾಗದಲ್ಲಿ ವಾನರ ಸೈನ್ಯ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವಾನರ ಸೇನೆ ಪ್ರತ್ಯಕ್ಷ ಆಯಿತು. ಅಲ್ಲಿ ಇರುವಂತಹ ಜನ ಇದನ್ನ ಕಂಡು ಮೂಕ ವಿಸ್ಮಿತರಾದರು. ಯದ್ಭಾವಂ ತದ್ಭವತಿ, ನಾನು ಹೇಗೆ ನೋಡ್ತೀನಿ, ನನ್ನ ಭಾವ ಹೇಗಿರುತ್ತೆ ಹಾಗೆ ನನ್ನ ಭಗುತಿ. ಸ್ಥಳೀಯರು ಮತ್ತು ವೀಕ್ಷಕರಲ್ಲಿ ಈ ಒಂದು ವಿದ್ಯಮಾನ ಸಹಜವಾಗಿ ಕುತೂಹಲವನ್ನ ಮೂಡಿಸಿತು. ವಾನರರು ಪ್ರತ್ಯಕ್ಷ ಆಗಿದ್ದು ಅಲ್ಲಿ ಇರುವಂತಹ ಸ್ಥಳೀಯರಿಗೆ ಕುತೂಹಲಕ್ಕೆ ಕಾರಣ ಆಯಿತು. ಯಾವತ್ತೂ ಬಾರದ ವಾನರ ಸೇನೆ ಇವತ್ತು ನಿಧಿ ಅಗೆಯುವ ಸಂದರ್ಭದಲ್ಲಿ, ಉತ್ಖನನ ಮಾಡುವ ಸಂದರ್ಭದಲ್ಲಿ ವಾನರ ಸೇನೆ ದಿಢೀರಂತ ಹಿಂಡು ಹಿಂಡಾಗಿ ಪ್ರತ್ಯಕ್ಷ ಆಗಿದ್ದು ಕೂಡ ಸ್ವತಃ ಲಕ್ಕುಂಡಿ ಗ್ರಾಮಸ್ಥರ ಆಶ್ಚರ್ಯಕ್ಕೂ ಕಾರಣ ಆಯಿತು. ಇನ್ನ ನೆಕ್ಸ್ಟ್ ನೋಡಿ, ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ಕಾವಲಿರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಹೇಳ್ತಾ ಇದ್ವಿ. ಘಟಸರ್ಪದ ಕಾವಲಾಗಿರಬಹುದು ಅಥವಾ ಆ ಊರಿನವರೇ ಹೇಳ್ತಾ ಇರೋ ಹಾಗೆ ಕೋಣದ ಕಾವಲು, ಏಳೆಹೆಡಿ ಸರ್ಪದ ಕಾವಲು, ಹೀಗೆ ಅನೇಕ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ವಿ. ಇವತ್ತು ಕೂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆಶ್ಚರ್ಯಕರ ಘಟನೆಯೂ ಕೂಡ ಅಲ್ಲಿ ನಡೀತಂತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯೊಂದು ಪತ್ತೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಬಂಗಾರ ಸಿಕ್ಕ ಬೆನ್ನಲ್ಲೇ ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಉತ್ಖನನ ಆರಂಭ ಆಗಿದೆ. ಕಾರಣ ಆ ಊರಿನವರು ಹೇಳ್ತಾ ಇರೋದು, ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಅಪಾರ ಪ್ರಮಾಣದ ಸಂಪತ್ತು ಇರಬಹುದು, ನಿಧಿ ಇರಬಹುದು ಅಂತ. ಮೊದಲಿನ ಹಿರಿಯರು ಆ ರೀತಿ ಹೇಳ್ತಾ ಇದ್ರಂತೆ, ಈಗ ಇರುವಂತಹ ಯಜಮಾನರು ಆ ರೀತಿ ಹೇಳ್ತಾ ಇರೋದ್ರಿಂದ ಪುರಾತತ್ವ ಇಲಾಖೆ ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬಂದು ಅಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಆರಂಭವೂ ಆಗಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಉತ್ಖನನ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಚಿನ್ನದ ನಿಧಿ ಪತ್ತೆಯಾದ ಸ್ಥಳದ ಸುತ್ತಮುತ್ತಲೂ ಕೂಡ ಉತ್ಖನನ ನಡೆಯುತ್ತೆ. ಶ್ರೀ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯೂ ಕೂಡ ಉತ್ಖನನ ಈಗ ನಡೀತಾ ಇದೆ. ರಿತ್ತಿಯವರ ಕುಟುಂಬ ಅಲ್ಲಿ ಏನು ಅವರು ಪಾಯ ತೆಗೆಯುವಾಗ ನಿಧಿ ಸಿಕ್ತೋ ಅಲ್ಲಿ ಸುತ್ತಮುತ್ತಲೂ ಕೂಡ ಉತ್ಖನನ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ನಿಧಿಗಾಗಿ ಉತ್ಖನನ ನಡೆಯುವಾಗಲೇ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಏನ್ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ, ಉತ್ಖನನ ಕಾರ್ಯ ನಡೆಯುವ ಜಾಗದಲ್ಲಿ ವಾನರ ಸೈನ್ಯ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವಾನರ ಸೇನೆ ಪ್ರತ್ಯಕ್ಷ ಆಯಿತು. ಅಲ್ಲಿ ಇರುವಂತಹ ಜನ ಇದನ್ನ ಕಂಡು ಮೂಕ ವಿಸ್ಮಿತರಾದರು. ಯದ್ಭಾವಂ ತದ್ಭವತಿ, ನಾನು ಹೇಗೆ ನೋಡ್ತೀನಿ, ನನ್ನ ಭಾವ ಹೇಗಿರುತ್ತೆ ಹಾಗೆ ನನ್ನ ಭಗುತಿ. ಸ್ಥಳೀಯರು ಮತ್ತು ವೀಕ್ಷಕರಲ್ಲಿ ಈ ಒಂದು ವಿದ್ಯಮಾನ ಸಹಜವಾಗಿ ಕುತೂಹಲವನ್ನ ಮೂಡಿಸಿತು. ವಾನರರು ಪ್ರತ್ಯಕ್ಷ ಆಗಿದ್ದು ಅಲ್ಲಿ ಇರುವಂತಹ ಸ್ಥಳೀಯರಿಗೆ ಕುತೂಹಲಕ್ಕೆ ಕಾರಣ ಆಯಿತು. ಯಾವತ್ತೂ ಬಾರದ ವಾನರ ಸೇನೆ ಇವತ್ತು ನಿಧಿ ಅಗೆಯುವ ಸಂದರ್ಭದಲ್ಲಿ, ಉತ್ಖನನ ಮಾಡುವ ಸಂದರ್ಭದಲ್ಲಿ ವಾನರ ಸೇನೆ ದಿಢೀರಂತ ಹಿಂಡು ಹಿಂಡಾಗಿ ಪ್ರತ್ಯಕ್ಷ ಆಗಿದ್ದು ಕೂಡ ಸ್ವತಃ ಲಕ್ಕುಂಡಿ ಗ್ರಾಮಸ್ಥರ ಆಶ್ಚರ್ಯಕ್ಕೂ ಕಾರಣ ಆಯಿತು. ಇನ್ನ ನೆಕ್ಸ್ಟ್ ನೋಡಿ, ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ಕಾವಲಿರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಹೇಳ್ತಾ ಇದ್ವಿ. ಘಟಸರ್ಪದ ಕಾವಲಾಗಿರಬಹುದು ಅಥವಾ ಆ ಊರಿನವರೇ ಹೇಳ್ತಾ ಇರೋ ಹಾಗೆ ಕೋಣದ ಕಾವಲು,
ಏಳೆಹೆಡಿ ಸರ್ಪದ ಕಾವಲು, ಹೀಗೆ ಅನೇಕ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ವಿ. ಇವತ್ತು ಕೂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆಶ್ಚರ್ಯಕರ ಘಟನೆಯೂ ಕೂಡ ಅಲ್ಲಿ ನಡೀತಂತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯೊಂದು ಪತ್ತೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಬಂಗಾರ ಸಿಕ್ಕ ಬೆನ್ನಲ್ಲೇ ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಉತ್ಖನನ ಆರಂಭ ಆಗಿದೆ. ಕಾರಣ ಆ ಊರಿನವರು ಹೇಳ್ತಾ ಇರೋದು, ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಅಪಾರ ಪ್ರಮಾಣದ ಸಂಪತ್ತು ಇರಬಹುದು, ನಿಧಿ ಇರಬಹುದು ಅಂತ. ಮೊದಲಿನ ಹಿರಿಯರು ಆ ರೀತಿ ಹೇಳ್ತಾ ಇದ್ರಂತೆ, ಈಗ ಇರುವಂತಹ ಯಜಮಾನರು ಆ ರೀತಿ ಹೇಳ್ತಾ ಇರೋದ್ರಿಂದ ಪುರಾತತ್ವ ಇಲಾಖೆ ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬಂದು ಅಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಆರಂಭವೂ ಆಗಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಉತ್ಖನನ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಚಿನ್ನದ ನಿಧಿ ಪತ್ತೆಯಾದ ಸ್ಥಳದ ಸುತ್ತಮುತ್ತಲೂ ಕೂಡ ಉತ್ಖನನ ನಡೆಯುತ್ತೆ. ಶ್ರೀ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯೂ ಕೂಡ ಉತ್ಖನನ ಈಗ ನಡೀತಾ ಇದೆ. ರಿತ್ತಿಯವರ ಕುಟುಂಬ ಅಲ್ಲಿ ಏನು ಅವರು ಪಾಯ ತೆಗೆಯುವಾಗ ನಿಧಿ ಸಿಕ್ತೋ ಅಲ್ಲಿ ಸುತ್ತಮುತ್ತಲೂ ಕೂಡ ಉತ್ಖನನ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ನಿಧಿಗಾಗಿ ಉತ್ಖನನ ನಡೆಯುವಾಗಲೇ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಏನ್ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ, ಉತ್ಖನನ ಕಾರ್ಯ ನಡೆಯುವ ಜಾಗದಲ್ಲಿ ವಾನರ ಸೈನ್ಯ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವಾನರ ಸೇನೆ ಪ್ರತ್ಯಕ್ಷ ಆಯಿತು. ಅಲ್ಲಿ ಇರುವಂತಹ ಜನ ಇದನ್ನ ಕಂಡು ಮೂಕ ವಿಸ್ಮಿತರಾದರು. ಯದ್ಭಾವಂ ತದ್ಭವತಿ, ನಾನು ಹೇಗೆ ನೋಡ್ತೀನಿ, ನನ್ನ ಭಾವ ಹೇಗಿರುತ್ತೆ ಹಾಗೆ ನನ್ನ ಭಗುತಿ. ಸ್ಥಳೀಯರು ಮತ್ತು ವೀಕ್ಷಕರಲ್ಲಿ ಈ ಒಂದು ವಿದ್ಯಮಾನ ಸಹಜವಾಗಿ ಕುತೂಹಲವನ್ನ ಮೂಡಿಸಿತು. ವಾನರರು ಪ್ರತ್ಯಕ್ಷ ಆಗಿದ್ದು ಅಲ್ಲಿ ಇರುವಂತಹ ಸ್ಥಳೀಯರಿಗೆ ಕುತೂಹಲಕ್ಕೆ ಕಾರಣ ಆಯಿತು. ಯಾವತ್ತೂ ಬಾರದ ವಾನರ ಸೇನೆ ಇವತ್ತು ನಿಧಿ ಅಗೆಯುವ ಸಂದರ್ಭದಲ್ಲಿ, ಉತ್ಖನನ ಮಾಡುವ ಸಂದರ್ಭದಲ್ಲಿ ವಾನರ ಸೇನೆ ದಿಢೀರಂತ ಹಿಂಡು ಹಿಂಡಾಗಿ ಪ್ರತ್ಯಕ್ಷ ಆಗಿದ್ದು ಕೂಡ ಸ್ವತಃ ಲಕ್ಕುಂಡಿ ಗ್ರಾಮಸ್ಥರ ಆಶ್ಚರ್ಯಕ್ಕೂ ಕಾರಣ ಆಯಿತು. ಇನ್ನ ನೆಕ್ಸ್ಟ್ ನೋಡಿ, ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ಕಾವಲಿರುತ್ತೆ ಅನ್ನೋದ್ರ ಬಗ್ಗೆ ನಿನ್ನೆ ನಾವು ಹೇಳ್ತಾ ಇದ್ವಿ. ಘಟಸರ್ಪದ ಕಾವಲಾಗಿರಬಹುದು, ಅಥವಾ ಆ ಊರಿನವರೇ ಹೇಳ್ತಾ ಇರೋ ಹಾಗೆ ಕೋಣದ ಕಾವಲು, ಏಳೆಹೆಡಿ ಸರ್ಪದ ಕಾವಲು, ಹೀಗೆ ಅನೇಕ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ವಿ. ಇವತ್ತು ಕೂಡ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಆಶ್ಚರ್ಯಕರ ಘಟನೆಯೂ ಕೂಡ ಅಲ್ಲಿ ನಡೀತಂತೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿಯೊಂದು ಪತ್ತೆಯಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಬಂಗಾರ ಸಿಕ್ಕ ಬೆನ್ನಲ್ಲೇ ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಉತ್ಖನನ ಆರಂಭ ಆಗಿದೆ. ಕಾರಣ ಆ ಊರಿನವರು ಹೇಳ್ತಾ ಇರೋದು, ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಅಪಾರ ಪ್ರಮಾಣದ ಸಂಪತ್ತು ಇರಬಹುದು, ನಿಧಿ ಇರಬಹುದು ಅಂತ. ಮೊದಲಿನ ಹಿರಿಯರು ಆ ರೀತಿ ಹೇಳ್ತಾ ಇದ್ರಂತೆ, ಈಗ ಇರುವಂತಹ ಯಜಮಾನರು ಆ ರೀತಿ ಹೇಳ್ತಾ ಇರೋದ್ರಿಂದ ಪುರಾತತ್ವ ಇಲಾಖೆ ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬಂದು ಅಲ್ಲಿ ಈಗ ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಿ ಇವತ್ತು ಆರಂಭವೂ ಆಗಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಉತ್ಖನನ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಚಿನ್ನದ ನಿಧಿ ಪತ್ತೆಯಾದ ಸ್ಥಳದ ಸುತ್ತಮುತ್ತಲೂ ಕೂಡ ಉತ್ಖನನ ನಡೆಯುತ್ತೆ. ಶ್ರೀ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯೂ ಕೂಡ ಉತ್ಖನನ ಈಗ ನಡೀತಾ ಇದೆ. ರಿತ್ತಿಯವರ ಕುಟುಂಬ ಅಲ್ಲಿ ಏನು ಅವರು ಪಾಯ ತೆಗೆಯುವಾಗ ನಿಧಿ ಸಿಕ್ತೋ ಅಲ್ಲಿ ಸುತ್ತಮುತ್ತಲೂ ಕೂಡ ಉತ್ಖನನ ಮಾಡೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ನಿಧಿಗಾಗಿ ಉತ್ಖನನ ನಡೆಯುವಾಗಲೇ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ಏನ್ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ, ಉತ್ಖನನ ಕಾರ್ಯ ನಡೆಯುವ ಜಾಗದಲ್ಲಿ ವಾನರ ಸೈನ್ಯ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ವಾನರ ಸೇನೆ ಪ್ರತ್ಯಕ್ಷ ಆಯಿತು. ಅಲ್ಲಿ ಇರುವಂತಹ ಜನ ಇದನ್ನ ಕಂಡು ಮೂಕ ವಿಸ್ಮಿತರಾದರು. ಯದ್ಭಾವಂ ತದ್ಭವತಿ, ನಾನು ಹೇಗೆ ನೋಡ್ತೀನಿ, ನನ್ನ ಭಾವ ಹೇಗಿರುತ್ತೆ ಹಾಗೆ ನನ್ನ ಭಗುತಿ. ಸ್ಥಳೀಯರು ಮತ್ತು ವೀಕ್ಷಕರಲ್ಲಿ ಈ ಒಂದು ವಿದ್ಯಮಾನ ಸಹಜವಾಗಿ ಕುತೂಹಲವನ್ನ ಮೂಡಿಸಿತು. ವಾನರರು ಪ್ರತ್ಯಕ್ಷ ಆಗಿದ್ದು ಅಲ್ಲಿ ಇರುವಂತಹ ಸ್ಥಳೀಯರಿಗೆ ಕುತೂಹಲಕ್ಕೆ ಕಾರಣ ಆಯಿತು. ಯಾವತ್ತೂ ಬಾರದ ವಾನರ ಸೇನೆ ಇವತ್ತು ನಿಧಿ ಅಗೆಯುವ ಸಂದರ್ಭದಲ್ಲಿ, ಉತ್ಖನನ ಮಾಡುವ ಸಂದರ್ಭದಲ್ಲಿ ವಾನರ ಸೇನೆ ದಿಢೀರಂತ ಹಿಂಡು ಹಿಂಡಾಗಿ ಪ್ರತ್ಯಕ್ಷ ಆಗಿದ್ದು ಕೂಡ ಸ್ವತಃ ಲಕ್ಕುಂಡಿ ಗ್ರಾಮಸ್ಥರ ಆಶ್ಚರ್ಯಕ್ಕೂ ಕಾರಣ ಆಯಿತು. ಇನ್ನ ನೆಕ್ಸ್ಟ್